AIT ಕ್ರಿಯೇಷನ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ DCS ಪೇಮೆಂಟ್ ಸೈಕಲ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಮಾಸ್ಟರಲ್ಲಿ ರೇಟ್ ಮಾಸ್ಟರಲ್ಲಿ DCS ಪೇಮೆಂಟ್ ಸೈಕಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ರೈಟ್ ಸೈಡ್ ಜನರೇಟ್ ಮೇಲೆ ಕ್ಲಿಕ್ ಕೊಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ದಿನಾಂಕದಿಂದ ಪೇಮೆಂಟ್ ಸೈಕಲ್ನ ಕ್ರಿಯೇಟ್ ಮಾಡ್ಕೋಬೇಕು, ಶಿಫ್ಟು ಹಾಗೆ ಯಾವ ದಿನಾಂಕದವರೆಗೆ. ಸೊ ನಾನಿವಾಗ ಒಂದೇ ಸಾರಿ ಮಾರ್ಚ್ 31 ಕೂಡ ಜನರೇಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಸಂಘದಲ್ಲಿ ಎಷ್ಟು ದಿನಕ್ಕೆ ಒಂದು ಸಾರಿ ಪೇಮೆಂಟ್ ಸೈಕಲ್ನ ಕ್ರಿಯೇಟ್ ಮಾಡ್ಕೋತೀರಾ? ಕೆಲವು ಸಂಘದಲ್ಲಿ 10 ಡೇಸ್ ಇರುತ್ತೆ, ಇನ್ನು ಕೆಲವು ಸಂಘಗಳಲ್ಲಿ 15 ಡೇಸ್ ಇರುತ್ತೆ, ಇನ್ನು ಕೆಲವು ಸಂಘಗಳಲ್ಲಿ 7 ಡೇಸ್ ಇರುತ್ತೆ, ಹಾಗೂ 30 ಡೇಸ್ ಪೇಮೆಂಟ್ ಸೈಕಲ್ಗಳು ಇರ್ತವೆ. ಸೊ ನಿಮ್ಮ ಸಂಘದ ಪೇಮೆಂಟ್ ಸೈಕಲ್ಗೆ ಅನುಗುಣವಾಗಿ ತಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಸಂಘದಲ್ಲಿ 15 ದಿನಕ್ಕೆ ಒಂದು ಸಾರಿ. ಸೊ 15 ದಿನಕ್ಕೆ ಒಂದು ಸಾರಿ ಪೇಮೆಂಟ್ ಯಾರು ಕ್ರಿಯೇಟ್ ಮಾಡ್ಕೋತೀರಾ ಅವರು ಕಂಪಲ್ಸರಿ ಚೆಕ್ ಮಾರ್ಕ್ ಕೊಡಲೇಬೇಕು. ಯಾಕಂದರೆ ಒಂದು ತಿಂಗಳಲ್ಲಿ 15 ದಿವಸ, 1ರಿಂದ 15, ನೆಕ್ಸ್ಟು 16ರಿಂದ 30 ಅಥವಾ 31 ದಿನ, ಅಂದರೆ 15 ಆರ್ 16 ಡೇಸ್ ಬರ್ತಾಯಿದೆ. ಸೊ ಅದು ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗಬೇಕು ಅಂತಂದರೆ ಚೆಕ್ ಮಾರ್ಕ್ ಕೊಡಲೇಬೇಕು. ಸೊ 15 ಡೇಸ್ಗೆ ಚೆಕ್ ಮಂತ್ ಅಂತ ಕ್ಲಿಕ್ ಕೊಟ್ಟು ಜನರೇಟ್ ಅಂತ ಕೊಡಿ. ಸೊ ತಾವಿಲ್ಲಿ ನೋಡ್ಬೋದು ಚೆಕ್ ಬಂಕ್ ಉಪಯೋಗ ಏನಂದರೆ 1ರಿಂದ 15, 16ರಿಂದ 30. ಸೊ 15 ಡೇಸ್ ಇದೆ. ನೆಕ್ಸ್ಟು 16ರಿಂದ 31 ಇದೆ ಅಕ್ಟೋಬರಲ್ಲಿ. ಸೊ ಆಟೋಮೆಟಿಕಾಗಿ 16 ಡೇಸ್ ಬರುತ್ತೆ. ನೆಕ್ಸ್ಟು 1 ಡೇ ಅಂತ ಕೂತ್ಕೊಳ್ತೀವಿ. ಇನ್ ಕೇಸ್ ತಾವೇನಾದರೂ ಇಲ್ಲಿ ಚೆಕ್ ಮಾರ್ಕ್ ತೆಗೆದು ಜನರೇಟ್ ಕೊಟ್ಟಿದ್ದರೆ ಸೊ ಅದು ಇಂಟರ್ವಲ್ ಡೇಸ್ ರಾಂಗ್ ಬರುತ್ತೆ. ಅದಕ್ಕೋಸ್ಕರ ಚೆಕ್ ಮಾರ್ಕ್ ಇಟ್ಟೆ ಜನರೇಟ್ ಕೊಟ್ಕೋಬೇಕು. ತಾವಿಲ್ಲಿ ನೋಡ್ಬೋದು 15 ಡೇಸ್, 16 ಡೇಸ್, 15 ಡೇಸ್, 16 ಡೇಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಸೇವ್ ಅಂತ ಕೊಡಿ, ರೆಕಾರ್ಡ್ ಸೇವ್ ಸಕ್ಸಸ್ಫುಲ್. ಸೊ ಇವಾಗ ನಾವು ನೋಡ್ಬೋದು 15 ಆರ್ 16 ಡೇಸ್ ಇಂಟರ್ವಲ್ ಡೇಸ್ಗೆ ಅನುಗುಣವಾಗಿ ಪೇಮೆಂಟ್ ಸೈಕಲ್ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಇವಾಗ ಕಲೆಕ್ಷನ್ಗೆ ಹೋಗಿ ಸೊ ಕಲೆಕ್ಷನ್ನ ಮಾಡಬಹುದು.